ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತಿನ ಡಿಸೈನ್ ಹಾಕೋದಕ್ಕೆ ನಿಡಲ್ ಬಂದು 10 ತಗೊಂಡಿದ್ದೀನಿ. 11 ಹತ್ರ ನಡೆಯುತ್ತೆ. ಈ ರೀತಿದು 3mm ಬೀಡ್ಸನ್ನು ತಗೊಂಡಿದ್ದೀನಿ, ರೌಂಡ್ ಶೇಪ್ದು. ಸೊ ಇದಕ್ಕಿಂತ ಬಿಗ್ ಸೈಜ್ ಆದರೂ ತಗೊಳ್ಬೋದು, ಸ್ಮಾಲ್ ಸೈಜ್ ಬೀಡ್ಸ್ ಆದರೂ ತಗೊಳ್ಬೋದು. ಫ್ರೆಂಡ್ಸ್, ಇದೊಂದು ಬಾರ್ಡರ್ ಡಿಸೈನ್ ರೀತಿ. ಯಾರಿಗೆಲ್ಲ ಕುಚ್ಚು ಹಾಕೋದು ಇಷ್ಟ ಇರಲ್ವೋ ಅವರಿಗೆ ಈ ರೀತಿ ಟ್ರೈ ಮಾಡಿ. ಸ್ಲೀವ್ಸ್ಗೆ, ದುಪ್ಪಟ್ಟಗಳಿಗೆ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದನ್ನು ಹಾಕೋದಕ್ಕೆ ನಾನು ಇಲ್ಲಿ 6 ಎಳೆ ದಾರನ ತೆಗೆದು ನಾಟ್ ಹಾಕ್ಕೊಂಡಿದ್ದೀನಿ. ಕೇವಲ ಒಂದೇ ಸ್ಟೆಪ್ ಡಿಸೈನ್ ಫ್ರೆಂಡ್ಸ್, ತುಂಬ ಈಸಿಯಾಗಿ ಹಾಕೊಳ್ಳುವಂಥದ್ದು. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ಡಿಸೈನ್ ನಾನು ರೈಟ್ ಸೈಡಿಂದ ಹಾಕ್ತಾಯಿನಿ. ಮೊದಲಿಗೆ ಬಟ್ಟೆ ಮೇಲೆ ನಿಡಲ್ನ ಚುಚ್ಚಿ ಕೆಳಗಡೆಯಿಂದ ಮೇಲೆ ಥ್ರೆಡ್ನ ತಂದು ಈ ರೀತಿ ಲಾಕ್ ಮಾಡಿಕೊಂಡೆ. ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಲಾಕನ್ನು ನಾವು ಸಿಂಗಲ್ ಕ್ರೋಶ ಅಂತಲೂ ಕೂಡ ಹೇಳಿ ಕರಿತೀವಿ. 2 ಸಲ ಲಾಕ್ ಆಯಿತು. ಲಾಕ್ ಆದಮೇಲೆ ಇವಾಗ 2 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. 1 ಚೈನ್, 2 ಚೈನ್. ನಂತರ ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ತಕೊಂಡು ಅದನ್ನು ಈ ರೀತಿ ಸ್ಲ್ಯಾಟಿಂಗ್ ಆಗಿ ಇಟ್ಕೊಂಡು ಈ ರೀತಿ ಒಂದು ಡಬಲ್ ಕ್ರೋಶೆ ಕಂಬನ ಮಾಡ್ತಿದ್ದೀನಿ. ಫಸ್ಟ್ ನಿಡಲ್ ಮೇಲೆ 3 ಲೂಪ್ ಇರುತ್ತೆ. ಫಸ್ಟ್ 2 ಲೂಪಿಂದ ಒಂದು ಸಲ, ಮತ್ತೆರಡು ಲೂಪಿಂದ ಒಂದು ಸಲ ಥ್ರೆಡನ್ನು ಮೇಲೆ ಪಾಸ್ ಮಾಡ್ಕೊಳ್ಬೇಕು. ಡಬಲ್ ಕ್ರೋಶೆ ಕಂಬ ಆಯಿತು. ಫ್ರೆಂಡ್ಸ್, ಇಲ್ಲಿ ಡಬಲ್ ಕ್ರೋಶೆ ಕಂಬ ಆದಮೇಲೆ ಒಂದು ಚೈನನ್ನು ಹಾಕಿ ಒಂದು ಬೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಡಬಲ್ ಕ್ರೋಶೆ ಕಂಬ ಮಾಡಿದಾದ್ಮೇಲೆ ಒಂದು ಚೈನನ್ನು ಹಾಕಿ ಒಂದು ಬೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ಸನ್ನು ಥ್ರೆಡ್ಡಿಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಬೀಡ್ ಲಾಕ್ ಮಾಡಬೇಕು ಅಥವಾ ಒಂದು ಚೈನು. ಫ್ರೆಂಡ್ಸ್, ಇಲ್ಲಿ ಚೈನ್ ಅಂದರೂ ಕೂಡ ಒಂದೇ, ಬೀಡ್ ಲಾಕ್ ಮಾಡಿದಾಗ ಅದು ಕೂಡ ಚೈನ್ ರೀತಿಯೇ ಆಗುತ್ತೆ. ಸೊ ಬೀಡ್ ಲಾಕ್ ಥರ ಮಾಡಿಕೊಂಡು ನಂತರ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಡಬಲ್ ಕ್ರೋಶೆ ಕಂಬನ ಮಾಡ್ತಾಯಿದ್ದೀನಿ. ಪ್ರೀವಿಯಸ್ ಆಗಿ ಕಂಬನ ಮಾಡಿದ್ವಲ್ಲ ಅದ್ರ ಒಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ತಾಯಿದ್ದೀನಿ. ಇಲ್ಲಿ ಎರಡನೇ ಡಬಲ್ ಕ್ರೋಶೆ ಕಂಬ ಮಾಡ್ತಾಯಿದ್ದೀನಿ. ನಂತರ 3ನೇ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾಯಿದ್ದೀನಿ. ಸೇಮ್ ಪ್ಲೇಸಲ್ಲೇ ಫ್ರೆಂಡ್ಸ್, ಪ್ರೀವಿಯಸ್ ಆಗಿ ಮಾಡ್ಕೊಂಡ್ವಲ್ಲ ನಾವು 2 ಚೈನ ಹಾಕಿದಾದ್ಮೇಲೆ ಅಲ್ಲಿ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ಬೇಕು. ಕಂಬಗಳನ್ನ ನೀಟಾಗಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಕ್ಯೂಟ್ ಆದ ಡಿಸೈನ್ ಅಂತಲೇ ಹೇಳ್ಬೋದು. ಈ ರೀತಿ ಆ ಪ್ಲೇಸಲ್ಲಿ ಅಂದರೆ ಡಬಲ್ ಕ್ರೋಶೆ ಕಂಬದ ಮೇಲೆ 5 ಡಬಲ್ ಕ್ರೋಶೆ ಕಂಬಗಳನ್ನ ನಾನಿಲ್ಲಿ ಮಾಡಿಕೊಂಡೆ. ನಂತರ ನಾನಿಲ್ಲಿ ಲಾಕ್ ಮಾಡ್ತಾ ಇಲ್ಲ, ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ತಾನೆ ಒಂದು ಬೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿದು ಬೀಡ್ಸನ್ನು ಥ್ರೆಡ್ಡಿಗೆ ಹಾಕ್ಕೊಳ್ಬೇಕು. ನಂತರ ಬೀಡ್ ಲಾಕ್ ಮಾಡಬೇಕು. 5 ಕಂಬ ಆದಮೇಲೆ ಬೀಡನ್ನ ಹಾಕ್ಕೊಳ್ತಿರೋದು. ಬೀಡ್ ಲಾಕ್ ಮಾಡಿ ನಂತರ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾನು ಬಟ್ಟೆ ಮೇಲೆ ಲಾಕ್ ಮಾಡ್ಕೊಳ್ತೀನಿ, ಅಂದರೆ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತೀನಿ. ಈ ರೀತಿ ಬೀಡ್ ಲಾಕ್ ಮಾಡಿ ನಂತರ ಈ ರೀತಿ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಇವಾಗ ಒಂದು ಚೈನ್ಗಳನ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ನಾನಿಲ್ಲಿ 1 ಚೈನ್, 2 ಚೈನ್, 3 ಚೈನ್, 3 ಚೈನನ್ನು ಹಾಕಿ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಳ್ಬೇಕು. ಸೊ ನೀವು ಯಾವ ಸೈಜ್ ಬೀಡ್ಸ್ ತಗೊಂಡಿರ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಚೈನ್ಗಳು. ಸೊ ಈ ಬೀಡ್ಸ್ಗೆ 3 ಚೈನ್ ಸಾಕಾಗ್ತಿದೆ, ಹಾಗಾಗಿ 3 ಚೈನ್ನ ಹಾಕಿ ಬಟ್ಟೆ ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ಸ್ವಲ್ಪ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್, ಬೀಡ್ಸ್ಗೂ ಕಂಬಗಳ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ. ಸೊ ಅಲ್ಲಿ ಒಂದು ಸಲ ಲಾಕ್ ಮಾಡಿಕೊಂಡೆ. ಲಾಕ್ ಆದಮೇಲೆ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು 1 ಚೈನ್, ನಂತರ ಬೀಡ್ಸನ್ನು ಹಾಕ್ಕೊಳ್ಬೇಕು. 1 ಚೈನನ್ನು ಹಾಕಿನೇ ಬೀಡ್ಸನ್ನು ಹಾಕ್ಕೊಳ್ಳಿ. ಫ್ರೆಂಡ್ಸ್, ಇದಕ್ಕಿಂತ ನೀವು ಬಿಗ್ ಸೈಜ್ ಬೀಡ್ಸ್ ತಗೊಳ್ಬೋದು, ಆವಾಗ ಆರ್ಚು ಕೂಡ ಸ್ವಲ್ಪ ಬಿಗ್ ಸೈಜಲ್ಲಿ ಬರುತ್ತೆ. ಸೊ ಕಂಬಗಳು ಕೂಡ ಜಾಸ್ತಿ ಆಗ್ಬೋದು. ಸೊ ಈ ಬೀಡ್ಸ್ಗೆ ನನಗೆ ಇಲ್ಲಿ 5 ಕಂಬ ಕರೆಕ್ಟಾಗಿ ಬರ್ತಿದೆ, ಬೀಡ್ಸ್ ಕೆಳಗಡೆ 3 ಚೈನ್ ಗ್ಯಾಪಲ್ಲಿ. ಸೊ ಬೀಡ್ಸ್ ಲಾಕ್ ಮಾಡಿ ಸೂಜಿ ಮೇಲೆ ನಿಡಲ್ ಮೇಲೆ ಥ್ರೆಡನ್ನು ಸುತ್ತಕೊಂಡು ಬೀಡ್ಸ್ ಕೆಳಗಡೆ ಇರುವಂತಹ 3 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಫಸ್ಟ್ 2 ದಾರದಿಂದ 1 ಮಾಡಬೇಕು, ಮತ್ತೆರಡು ದಾರದಿಂದ 1 ಮಾಡಬೇಕು, ಅಂದರೆ ಡಬಲ್ ಕ್ರೋಶೆ ಕಂಬನ ಮಾಡಬೇಕು. 1 ಕಂಬ ಆಯಿತು. ಇವಾಗ 2ನೇ ಡಬಲ್ ಕ್ರೋಶೆ ಕಂಬನ ಮಾಡ್ತಾಯಿದ್ದೀನಿ. 2ರಿಂದ 1, ಮತ್ತೆರಡು ಲೂಪಿಂದ 1, ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಡಬಲ್ ಕ್ರೋಶೆ ಕಂಬನ ಮಾಡ್ತಾಯಿದ್ದೀನಿ. 2ರಿಂದ 1, ಮತ್ತೆರಡು ಲೂಪ್ಗಳಿಂದ 1. ಈ ರೀತಿ ಒಟ್ಟು 5 ಕಂಬನ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗು ಅಷ್ಟೇ ನಾನು 3 ಚೈನ್ ಗ್ಯಾಪಲ್ಲಿ ಕಂಬದ ಮೇಲೆ ಅಂದರೆ ಡಬಲ್ ಕ್ರೋಶೆ ಕಂಬದ ಮೇಲೆ 5 ಕಂಬ ಮಾಡಿದ್ದೆ ಅಲ್ವಾ, ಹಾಗಾಗಿ ಇಲ್ಲೂ ಕೂಡ ಅಷ್ಟೇ 3 ಚೈನ್ ಗ್ಯಾಪಲ್ಲಿ 5 ಕಂಬ ಕರೆಕ್ಟಾಗಿ ಮಾಡಿಕೊಂಡೆ. ನಂತರ ಬೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ತಾ ಇಲ್ಲ, ಬೀಡ್ಸನ್ನು ಹಾಕ್ಕೊಳ್ಬೇಕು. ಬೀಡ್ಸನ್ನು ಥ್ರೆಡ್ಡಿಗೆ ಹಾಕಿ ಅದನ್ನು ಲಾಕ್ ಮಾಡ್ಕೊಳ್ಳಿ.
ಬೀಡ್ ಲಾಕ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಬಟ್ಟೆ ಮೇಲೆ ಲಾಕ್ ಮಾಡಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆ ಮೇಲೆ ಲಾಕ್ ಮಾಡಬೇಕು. ಇವಾಗ ಬೀಡ್ಸ್ ಹಿಂದೆ ಚೈನ್ಗಳನ್ನ ಹಾಕ್ಕೊಳ್ತೀನಿ. 1 ಚೈನ್, 2 ಚೈನ್, 3 ಚೈನ್. ನಂತರ ಈ ರೀತಿ ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ಕಂಬ ಮತ್ತು ಬೀಡ್ಸ್ ಮತ್ತು ಗ್ಯಾಪ್ ಇರುತ್ತೆ. ಸೊ ಅದ್ರ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ಮೇಲೆ ತಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅಥವಾ ಲಾಸ್ಟ್ನೇ ಕಂಬದ ಮೇಲೆ ಹೋಲ್ ಇರುತ್ತಲ್ವ ಅಲ್ಲಾದರೂ ಲಾಕ್ ಮಾಡ್ಬೋದು. ಇವಾಗ ನಾನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು 1 ಚೈನನ್ನು ಹಾಕಿ 1 ಬೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಡಿಸೈನ್ಗೆ ಬೇಕಿದ್ರೆ ನೀವು ಕುಚ್ಚನ್ನು ಕೂಡ ಹಾಕ್ಕೊಳ್ಬೋದು. ಮಧ್ಯದಲ್ಲಿ ಗ್ಯಾಪನ್ನು ಕೊಡಬೇಕಾಗುತ್ತೆ, ಅಂದರೆ 4 ಅಥವಾ 5 ಚೈನ್ ಗ್ಯಾಪನ್ನು ಕೊಡಬೇಕಾಗುತ್ತೆ. ಬೀಡ್ ಲಾಕ್ ಆದಮೇಲೆ ಬೀಡ್ ಲಾಕ್ ಮಾಡಿ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಇವಾಗ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ಸ್ ಕೆಳಗಡೆ 3 ಚೈನ್ ಇತ್ತಲ್ವ ಅಲ್ಲಿ ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲೂ ಕೂಡ ಅಷ್ಟೇ, ಒಟ್ಟು 5 ಕಂಬನ ಮಾಡ್ಕೊಳ್ತೀನಿ. 2 ಕಂಬ ಆಗಿದೆ. 3ನೇ ಡಬಲ್ ಕ್ರೋಶೆ ಕಂಬ, 4ನೇ ಡಬಲ್ ಕ್ರೋಶೆ ಕಂಬ, 5ನೇ ಡಬಲ್ ಕ್ರೋಶೆ ಕಂಬ. 5 ಅಥವಾ 6 ಕಂಬನಾದರೂ ಮಾಡ್ಕೊಳ್ಬೋದು. ಸೊ ನೋಡಿಕೊಂಡು ಹಾಕ್ಕೊಳ್ಳಿ, ನಿಮಗೆ ಗ್ಯಾಪ್ ಎಷ್ಟಿದೆ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಬೇಕು. 5 ಕಂಬ ಆದಮೇಲೆ ಇವಾಗ ಬೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಬೀಡ್ಸನ್ನು ಹಾಕಿ ಅದನ್ನು ಲಾಕ್ ಮಾಡಿ ನಂತರ ಬಟ್ಟೆ ಮೇಲೆ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡ್ತಿದ್ದೀನಿ. ಬೀಡ್ ಲಾಕ್ ಆದಮೇಲೆ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು. ಸೊ ಈ ರೀತಿ ಬಟ್ಟೆಗೆ ಲಾಕ್ ಮಾಡಬೇಕು. ನಂತರ 3 ಚೈನ್ನ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಇಲ್ಲಿ 1 2 3 ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ಬೀಡ್ಸ್ ಮತ್ತು ಕಂಬದ ಮಧ್ಯೆ ಈ ರೀತಿ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ಬಿಗ್ ಸೈಜ್ ಬೀಡ್ಸ್ ಆಗಿದ್ದರೆ ಚೈನ್ಗಳು ಕೂಡ ಜಾಸ್ತಿ ಆಗುತ್ತೆ. ಸೊ ನೋಡಿಕೊಂಡು ಹಾಕ್ಕೊಳ್ಳಿ. 1 ಚೈನನ್ನು ಹಾಕಿ 1 ಬೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಅಥವಾ ನೀವು ಬಿಗ್ ಸೈಜ್ ಬೀಡ್ಸ್ ಆದರೆ ಇಲ್ಲಿ 1 ಚೈನನ್ನು ಹಾಕಿನೇ ಹಾಕ್ಕೊಳ್ಬೇಕು. ಏನಕ್ಕಪ್ಪ ಅಂದರೆ ತೀರಾ ಹತ್ರ ಆಗಿಬಿಡುತ್ತೆ ಅವಾಗ. ಸೊ 1 ಚೈನ್ನ ಹಾಕಿ ಬಿಗ್ ಸೈಜ್ ಬೀಡ್ಸ್ ಹಾಕಿ ನಂತರ ಬೇಕಿದ್ರೆ ಇನ್ನೊಂದು ಚೈನ್ನ ಹಾಕ್ಕೊಳ್ಬೋದು. ಚೈನನ್ನು ಹಾಕ್ತೇನೆ ಬೀಡ್ಸನ್ನು ಹಾಕ್ಕೊಳಕ್ಕೆ ಹೋಗಬೇಡಿ. ಸೊ ಬೀಡ್ಸ್ ಲಾಕ್ ಮಾಡಿದ್ದಾದಮೇಲೆ ಕೆಳಗಡೆ ಏನು 3 ಚೈನ್ ಗ್ಯಾಪ್ ಏನಿದೆ ಅಲ್ಲಿ 5 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 5 ಡಬಲ್ ಕ್ರೋಶೆಗಳನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ರೀತಿ ನಮಗೆ ಆರ್ಚ್ ಬರ್ತಾ ಹೋಗುತ್ತೆ. ಸೊ ಈ ಡಿಸೈನ್ಗೆ ನಿಮಗೆ ಕುಚ್ಚು ಬೇಕು ಅನ್ನೋದಾದರೆ ಒಂದು 4 3 ಈ ರೀತಿ ಪೆಟಲ್ಸ್ ಆದಮೇಲೆ ಮಧ್ಯದಲ್ಲಿ ಒಂದು 4 ಚೈನ್ ಗ್ಯಾಪನ್ನು ಕೊಟ್ಕೊಂಡು ಹಾಕೊಳ್ಳಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಸ್ಲೀವ್ಸ್ಗಳಿಗೆ, ದುಪ್ಪಟ್ಟಗಳಿಗೆ, ಸೀರೆಗಳಿಗೂ ಅಥವಾ ಸಿಂಪಲ್ ಸೀರೆಗಳಿಗೆ, ಮೈಸೂರು ಸಿಲ್ಕ್ ಸ್ಯಾರಿಗಳಿಗೆ ಈ ರೀತಿ ಡಿಸೈನ್ನ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ತೀನಿ ಈ ಡಿಸೈನ್ನ. ಫ್ರೆಂಡ್ಸ್, ಇಲ್ಲಿ ನಾನು ಸ್ವಲ್ಪ ದೂರ ಹಾಕ್ಕೊಂಡು ಬಂದಿದ್ದೀನಿ, ನೋಡ್ತಿರ್ಬೋದು ಈ ರೀತಿ ಬರುತ್ತೆ. ಸೊ ಬಿಗ್ ಸೈಜ್ ಬೀಡ್ಸ್ ತಗೊಂಡ್ರೆ ಇನ್ನೂ ಸ್ವಲ್ಪ ಬಿಗ್ ಆರ್ಚ್ ಬರ್ಬೋದು ಅನ್ನಿಸ್ತು. ಸೊ ನಾನು ತಗೊಂಡಿರೋದು ಸ್ಮಾಲ್ ಸೈಜ್ ಬೀಡ್ಸ್ ಆಗಿರೋದ್ರಿಂದ ಈ ರೀತಿ ಕಾಣಿಸ್ತಿದೆ. ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಸೊ ಕೊನೆಯಲ್ಲೂ ಕೂಡ ಆರ್ಚ್ ಕಂಪ್ಲೀಟ್ ಆದಮೇಲೆ ನಾನು ಬಟ್ಟೆ ಮೇಲೆ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಆದಮೇಲೆ ಎಕ್ಸ್ಟ್ರಾ ಒಂದು 2-3 ಚೈನ್ನ ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲೂ ಕೂಡ ನೀವು ಬೀಡ್ಸನ್ನು ಇನ್ಸರ್ಟ್ ಮಾಡಿಕೊಂಡು ಲಾಕ್ ಮಾಡ್ಬೋದು. ಸೊ ಡೈರೆಕ್ಟಾಗಿ ಈ ರೀತಿನಾದರೂ ಲಾಕ್ ಮಾಡ್ಬೋದು. ನಾನು ಸ್ಟಾರ್ಟಿಂಗ್ ಇದೇ ರೀತಿ ಅಲ್ವಾ ಹಾಕಿದ್ದು, ಹಾಗಾಗಿ ಈ ರೀತಿನೇ ಹೆಂಡಿಂಗ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹಿಂದೆ ಗಮ್ ಹಾಕಿ ಥ್ರೆಡನ್ನು ಅಂಟಿಸ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ತುಂಬ ಕ್ಯೂಟ್ ಆದ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬಾ ನೀಟಾಗಿ ಫಿನಿಶಿಂಗ್ ಬರ್ತಾ ಹೋಗುತ್ತೆ ಫ್ರೆಂಡ್ಸ್. ಇದಕ್ಕೆ ಪ್ರೈಸ್ ಬಂದು ಒಂದು 350ಇಂದ 400ವರೆಗೂ ಚಾರ್ಜ್ ಮಾಡ್ಕೊಳ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಡಿಸೈನ್ ಅಂತೂ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಈವನ್ ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು, ಏನು ಕಷ್ಟ ಏನಿಲ್ಲ, ತುಂಬ ಈಸಿ ಡಿಸೈನು. ತುಂಬ ನೀಟಾಗಿ ಫಿನಿಶಿಂಗ್ ಕಾಣಿಸ್ತಿದೆ, ನೋಡ್ತಿರ್ಬೋದು. ಸೊ ತುಂಬ ಬ್ರೈಡಲ್ ಲುಕ್ಕು ಕೂಡ ಕೊಡ್ತಿದೆ. ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಅಲ್ಲೂ ಕೂಡ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ. ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ, ನೋಡೋದಕ್ಕೂ ಕೂಡ ತುಂಬಾ ಕ್ಯೂಟ್ ಆದ ಡಿಸೈನ್ ಅಂತಲೇ ಹೇಳ್ಬೋದು.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.